ಬೆಳಗಿನ ಬೆಳಕು. ಅರಣ್ಯಕಾಂಡ 2:18-24. ಪಶ್ಚಿಮ ದಿಕ್ಕಿನಲ್ಲಿ ಫಲವತ್ತತೆ. ಮುಂದಿನದು ದೇವದರ್ಶನದ ಗುಡಾರದ ಪಶ್ಚಿಮ ದಿಕ್ಕಿನಲ್ಲಿರುವ ಪಾಳೆಯ. ಈ ಭಾಗದಲ್ಲಿ ಎಫ್ರಾಯಿಂ, ಮನಸ್ಸೆ ಮತ್ತು ಬೆನ್ಯಾಮಿನ್ ಕುಲದವರು ನಿಂತಿದ್ದರು. ಈ ವಿಭಾಗದ ನಾಯಕತ್ವವನ್ನು ಎಫ್ರಾಹಿಮನು ವಹಿಸಿದ್ದನು. ಈ ಭಾಗದಲ್ಲಿ ಯುದ್ಧಕ್ಕೆ ಹೋಗಬಲ್ಲ ಒಟ್ಟು ಪುರುಷರ ಸಂಖ್ಯೆ 1,08,100. ಅರಣ್ಯಕಾಂಡ 2:18-24. ಇತರ ದಿಕ್ಕುಗಳಂತೆಯೇ ಇದು ಆಕಸ್ಮಿಕವಾದ ಗುಂಪಲ್ಲ. ದೇವರು ದಿಕ್ಕುಗಳು, ಹೆಸರುಗಳು ಮತ್ತು ಸ್ಥಾನಗಳ ಮೂಲಕ ತನ್ನ ಜನರಿಗೆ ಬೋಧಿಸುತ್ತಿದ್ದರು. ಪಾಳೆಯದ ಪ್ರತಿಯೊಂದು ಬದಿಯು ಪ್ರಯಾಣಕ್ಕೆ ಬೇಕಾದ ಒಂದು ಪಾಠವನ್ನು ಹೊತ್ತು ತಂದಿದೆ. ಮೊದಲು ಈ ಹೆಸರುಗಳ ಅರ್ಥಗಳನ್ನು ಗಮನಿಸೋಣ. ಎಫ್ರಾಯಿಂ ಎಂದರೆ 2ರಷ್ಟು ಫಲವತ್ತಾದ, ಮನಸ್ಸೆ ಎಂದರೆ ಮರೆಸುವವನು, ಬೆನ್ಯಾಮಿನ್ ಎಂದರೆ ನನ್ನ ಬಲಗೈ ಮಗ. ಈ 3 ಹೆಸರುಗಳು ಒಟ್ಟಾಗಿ ಒಂದು ಪ್ರಬಲವಾದ ಸಂದೇಶವನ್ನು ನೀಡುತ್ತದೆ: ಫಲವತ್ತತೆ, ಮರೆತು ಬಿಡುವುದು ಮತ್ತು ಉನ್ನತೀಕರಣ. ದೇವರು ಈ ಕುಲಗಳನ್ನು ಪಶ್ಚಿಮ ಭಾಗದಲ್ಲಿ ಇರಿಸಿದ್ದಾರೆ ಮತ್ತು ಈ ಜೋಡಣೆಯ ಮೂಲಕ ಆತನು ಫಲವತ್ತತೆಗೂ ಹಳೆಯದನ್ನು ಮರೆತು ಬಿಡುವುದಕ್ಕೂ ಇರುವ ಸಂಬಂಧವನ್ನು ಹಾಗೂ ಆ ನಂತರ ಸಿಗುವ ನಿಜವಾದ ಉನ್ನತೀಕರಣವನ್ನು ಮೌನವಾಗಿ ತೋರಿಸುತ್ತಿದ್ದಾರೆ. ಹೀಬ್ರೂ ಚಿಂತನೆಯಲ್ಲಿ ಪಶ್ಚಿಮ ದಿಕ್ಕಿಗೆ ಬಲವಾದ ಅರ್ಥವಿದೆ. ಇದಕ್ಕಾಗಿ ಬಳಸುವ ಒಂದು ಸಾಮಾನ್ಯ ಪದ ಯಾಮ್. ಇದರ ಅರ್ಥ ಸಮುದ್ರ. ಇಸ್ರಾಯೇಲ್ ದೇಶದ ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರವಿರುವುದರಿಂದ ಸತ್ಯವೇದದ ಅನೇಕ ವಚನಗಳಲ್ಲಿ ಪಶ್ಚಿಮ ಎನ್ನುವ ಬದಲು ಸಮುದ್ರದ ಕಡೆಗೆ ಎಂದು ಹೇಳಲಾಗಿದೆ. ಪಶ್ಚಿಮಕ್ಕೆ ಸಂಬಂಧಿಸಿದ ಮತ್ತೊಂದು ಪದ ಆಚಾರ್. ಇದರ ಅರ್ಥ ಹಿಂದೆ ಅಥವಾ ನಂತರ ಬರುವಂಥದ್ದು. ಪಶ್ಚಿಮವು ಸೂರ್ಯನ ಮುಳುಗುವ ಸ್ಥಳವೂ ಹೌದು. ಇಲ್ಲಿ ಬೆಳಕು ಕಣ್ಮರೆಯಾಗುತ್ತದೆ. ಈ ಕಾರಣದಿಂದಾಗಿ ಪಶ್ಚಿಮವು ಹೆಚ್ಚಾಗಿ ಕಳೆದ ಹೋದ ಕಾಲವನ್ನು ಮತ್ತೆ ಹಿಂದೆ ಬಿಟ್ಟು ಬಂದ ವಿಷಯಗಳನ್ನು ಸೂಚಿಸುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಸಮುದ್ರವು ಹೆಚ್ಚಾಗಿ ಅಶಾಂತ ಜನಾಂಗಗಳನ್ನು, ಜನರ ಸಮೂಹವನ್ನು ಮತ್ತು ಅಸ್ತವ್ಯಸ್ತತೆಯನ್ನು ಪ್ರತಿನಿಧಿಸುತ್ತದೆ. ಪ್ರಕಟಣೆ ಗ್ರಂಥವು ಈ ಕಳವಳಕಾರಿ ಪ್ರಪಂಚದ ವ್ಯವಸ್ಥೆಯನ್ನು ಚಿತ್ರಿಸಲು ಸಮುದ್ರವನ್ನು ಬಳಸುತ್ತದೆ. ಸಮುದ್ರವು ಅಸ್ಥಿರವಾದುದು, ಯಾವಾಗಲೂ ಚಲಿಸುತ್ತಿರುತ್ತದೆ ಮತ್ತು ಅದಕ್ಕೆ ವಿಶ್ರಾಂತಿ ಇಲ್ಲ. ಆದ್ದರಿಂದ ಪಶ್ಚಿಮವು ಸಮುದ್ರಕ್ಕೆ ಸಂಪರ್ಕ ಹೊಂದಿರುವಾಗ ಅದು ನಮಗೆ ಶಬ್ದ, ಒತ್ತಡ, ಭಯ ಮತ್ತು ಗೊಂದಲಗಳಿಂದ ತುಂಬಿದ ಹಳೆಯ ಜಗತ್ತನ್ನು ನೆನಪಿಸುತ್ತದೆ. ನಾವು ದೇವರ ಉದ್ದೇಶದ ಕಡೆಗೆ ಸಾಗುತ್ತಿರುವಾಗ ಪಶ್ಚಿಮವು ನಮ್ಮ ಹಿಂದೆ ಉಳಿದಿರುವ ವಿಷಯಗಳ ಚಿತ್ರಣವಾಗುತ್ತದೆ. ಈಗ ನಮಗಿರುವ ಆತ್ಮಿಕ ಪಾಠವನ್ನು ನೋಡೋಣ. ನಮ್ಮ ಈ ಪ್ರಯಾಣದ ಸಮಯದಲ್ಲಿ ಎಫ್ರಾಹಿಮನಂತೆ ನಾವು 2ರಷ್ಟು ಫಲವತ್ತಾಗಿ ಇರಬೇಕೆಂದು ದೇವರು ನಮಗೆ ಕರೆ ನೀಡುತ್ತಾರೆ. ನಾವು ಸ್ವಲ್ಪವೇ ಫಲ ಕೊಡಬೇಕೆಂದು ಯೇಸು ಹೇಳಲಿಲ್ಲ. ಆತನು, ನೀನು ಬಹಳವಾಗಿ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆಯುಂಟಾಗುತ್ತದೆ ಎಂದು ಹೇಳಿದನು. ಯೋಹಾನ 18:8. ಫಲವತ್ತತೆ ಎಂದರೆ ಪ್ರೀತಿ, ವಿಧೇಯತೆ, ಪವಿತ್ರತೆ ಮತ್ತು ದೇವರನ್ನು ಮಹಿಮೆಪಡಿಸುವ ಸತ್ಕ್ರಿಯೆಗಳನ್ನು ಉತ್ಪಾದಿಸುವ ಜೀವನ. ಅಂದರೆ ಕೇವಲ ನಮಗಾಗಿ ಮಾತ್ರವಲ್ಲದೆ ಆತ್ಮಿಕ ಪ್ರಭಾವವನ್ನು ಬೀರುವಂತಿರಬೇಕು. ಆದರೆ ಹಳೆಯದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಫಲವತ್ತತೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಎಫ್ರಾಹಿಮನ ಪಕ್ಕದಲ್ಲಿ ಮನಸ್ಸೆ ನಿಂತಿದ್ದಾನೆ. ಮನಸ್ಸೆ ಎಂದರೆ ಮರೆಸುವವನು. ಇದರ ಅರ್ಥ ಕಲಿತ ಪಾಠಗಳನ್ನಾಗಲಿ ಅಥವಾ ಜ್ಞಾನವನ್ನಾಗಲಿ ಮರೆತು ಬಿಡುವುದು ಎಂದಲ್ಲ. ಇದರರ್ಥ
ಒಮ್ಮೆ ನಮ್ಮನ್ನು ಆಳುತ್ತಿದ್ದ ಹಳೆಯ ಜೀವನವನ್ನು ಮರೆತು ಬಿಡುವುದು ಎಂದು ಪೌಲನು ಹೀಗೆ ಹೇಳುತ್ತಾನೆ. ಹಿಂದಿನವುಗಳನ್ನು ಮರೆತು ಬಿಟ್ಟು ಮುಂದಿನವುಗಳಿಗಾಗಿ ಎದೆಯೊಡ್ಡಿ ಗುರಿಯ ಕಡೆಗೆ ಓಡುತ್ತೇನೆ. ಫಿಲಿಪಿಯರಿಗೆ 3:13. ಹಿಂದೆ ನೋಡುತ್ತಾ ನಾವು ಮುಂದೆ ಸಾಗಲು ಸಾಧ್ಯವಿಲ್ಲ. ಹಳೆಯ ಲೋಕಕ್ಕೆ ಅಂಟಿಕೊಂಡಿದ್ದರೆ ನಾವು ಹೊಸ ಜೀವನದಲ್ಲಿ ಫಲಪ್ರದರಾಗಲು ಸಾಧ್ಯವಿಲ್ಲ. ಸೂರ್ಯನು ಕಣ್ಮರೆಯಾಗುವ ಪಶ್ಚಿಮವು ಹಳೆಯ ಮಾರ್ಗಗಳು ನಮ್ಮ ದೃಷ್ಟಿಯಿಂದ ಮರೆಯಾಗುವುದರ ಚಿತ್ರಣವಾಗಿದೆ. ಇದು ಪ್ರಪಂಚದ ಬಗ್ಗೆ ಸತ್ಯವೇದವು ಹೇಗೆ ಮಾತನಾಡುತ್ತದೆ ಎಂಬುದಕ್ಕೂ ಸಂಪರ್ಕ ಹೊಂದಿದೆ. ಪ್ರಕಟಣೆ ಗ್ರಂಥವು ಈ ಲೋಕದ ವ್ಯವಸ್ಥೆಯನ್ನು ಸಮುದ್ರದಂತೆ ಅಶಾಂತವೆಂದು ವರ್ಣಿಸುತ್ತದೆ. ನಾವು ಮರೆತು ಬಿಡಬೇಕೆಂದು ದೇವರು ಕರೆ ನೀಡಿದಾಗ ಆ ಗೊಂದಲಮಯ ಲೋಕದಂತೆ ನಾವು ರೂಪುಗೊಳ್ಳುವುದನ್ನು ನಿಲ್ಲಿಸಬೇಕೆಂದು ಆತನು ಹೇಳುತ್ತಿದ್ದಾನೆ. ಭೂಮಿಯ ಮೇಲಿನ ವಿಷಯಗಳ ಮೇಲೆ ಮನಸ್ಸಿಡದೆ ಮೇಲಿರುವ ವಿಷಯಗಳ ಮೇಲೆ ಮನಸ್ಸಿಡಬೇಕೆಂದು ಆತನು ನಮಗೆ ಕರೆ ನೀಡುತ್ತಾನೆ. ಕೊಲೊಸ್ಸೆಯವರಿಗೆ 3:2. ಸೂರ್ಯನು ಪಶ್ಚಿಮದಲ್ಲಿ ಮುಳುಗುವಂತೆಯೇ ನಮ್ಮ ಹಳೆಯ ಆಸೆಗಳು, ಹಳೆಯ ಆಕಾಂಕ್ಷೆಗಳು ಮತ್ತು ಹಳೆಯ ಗುರುತುಗಳು ಮರೆಯಾಗಬೇಕು. ಆಗ ಮಾತ್ರ ನಿಜವಾದ ಫಲವತ್ತತೆ ಬೆಳೆಯಲು ಸಾಧ್ಯ. ಫಲವತ್ತತೆ ಮತ್ತು ಮರೆತು ಬಿಡುವಿಕೆ ಒಂದಾದಾಗ ಸಿಗುವ ಫಲವೇ ಬೆನ್ಯಾಮಿನ್, ಅಂದರೆ ಬಲಗೈ ಮಗ. ನ್ಯಾಯ ಪ್ರಮಾಣದಲ್ಲಿ ಬಲಗೈಯು ಬಲ, ಅಧಿಕಾರ, ಅನುಗ್ರಹ ಮತ್ತು ಗೌರವವನ್ನು ಪ್ರತಿನಿಧಿಸುತ್ತದೆ. ಯೇಸು ಸ್ವತಃ ತಂದೆಯ ಬಲಗಡೆ ಕುಳಿತಿದ್ದಾರೆ. ಕೀರ್ತನೆ 110:1, ಇಬ್ರಿಯರಿಗೆ 1:3. ಕ್ರಿಸ್ತನು ತಂದೆಗಾಗಿ ಬಹಳವಾಗಿ ಫಲ ಕೊಟ್ಟನು. ಆತನು ಸಂಪೂರ್ಣವಾಗಿ ದೇವರಿಗಾಗಿ ಜೀವಿಸಿದನು. ಆತನು ಐಶ್ವರ್ಯದ ಮಹಿಮೆಯನ್ನು ಬಿಟ್ಟುಕೊಟ್ಟು ಶಿಲುಬೆಯನ್ನು ಸಹಿಸಿಕೊಂಡನು. ಈ ಕಾರಣಕ್ಕಾಗಿ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ತನ್ನ ಬಲಗಡೆ ಕುಳ್ಳಿರಿಸಿಕೊಂಡನು. ಕ್ರಿಸ್ತನು ಪರಿಪೂರ್ಣನಾದ ಬಲಗೈ ಮಗನಾದನು. ಇದೇ ಮಾದರಿಯು ನಮಗೂ ಅನ್ವಯಿಸುತ್ತದೆ. ನೂತನ ಸೃಷ್ಟಿಯ ವಿಶ್ವಾಸಿಗಳು ಫಲವನ್ನು ಕೊಟ್ಟು ಹಳೆಯ ಜೀವನವನ್ನು ಮರೆತಾಗ ದೇವರು ಅವರನ್ನು ಮುಂಬರುವ ಯುಗದ ಗೌರವಕ್ಕಾಗಿ ಸಿದ್ಧಪಡಿಸುತ್ತಾನೆ. ದೇವರು ನಮ್ಮನ್ನು ಎಬ್ಬಿಸಿ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳ್ಳಿರಿಸುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ಎಫೆಸದವರಿಗೆ 2:6. ಜಯಗಳಿಸುವವರು ಕ್ರಿಸ್ತನ ಸಿಂಹಾಸನದ ಮೇಲೆ ಆತನೊಂದಿಗೆ ಕುಳಿತುಕೊಳ್ಳುತ್ತಾರೆ ಎಂದು ಪ್ರಕಟಣೆ ಗ್ರಂಥವು ಹೇಳುತ್ತದೆ. ಪ್ರಕಟಣೆ 3:21. ಇದು ಗರ್ವವಲ್ಲ, ಇದೊಂದು ವಾಗ್ದಾನ. ಇದು ನಂಬಿಗಸ್ತಿಕೆಗಾಗಿ ದೇವರು ನೀಡುವ ಪ್ರತಿಫಲ. ನಮ್ಮ ಕ್ರಿಯೆಗಳಿಂದ ನಾವು ಇದನ್ನು ಗಳಿಸುವುದಿಲ್ಲ. ಬದಲಾಗಿ ವಿಧೇಯತೆ ಮತ್ತು ಸಹನೆಯ ಮೂಲಕ ನಾವು ಅದರೊಳಗೆ ಪ್ರವೇಶಿಸುತ್ತೇವೆ. ಕೀರ್ತನೆ 45ರಲ್ಲೂ ಇದರ ಸುಂದರವಾದ ಪ್ರತಿಧ್ವನಿ ಇದೆ. ಕನ್ಯೆಯೇ ಕೇಳು, ಕಿವಿಗೊಡು, ನಿನ್ನ ಸ್ವಜನರನ್ನು, ನಿನ್ನ ತಂದೆಯ ಮನೆಯವರನ್ನು ಮರೆತು ಬಿಡು. ಆಗ ಅರಸನು ನಿನ್ನ ಸೌಂದರ್ಯವನ್ನು ಹಂಬಲಿಸುವನು. ಕೀರ್ತನೆ 45:10-11. ಈ ಕೀರ್ತನೆಯು ತನ್ನ ಹಳೆಯ ಮನೆಯನ್ನು ಮರೆತು ಅರಸನೊಂದಿಗೆ ಹೊಸ ಸಂಬಂಧಕ್ಕೆ ಪ್ರವೇಶಿಸುವ ಮೊದಲಗತಿಯ ಬಗ್ಗೆ ಮಾತನಾಡುತ್ತದೆ. ಆತ್ಮಿಕವಾಗಿ ಇದು ಸಭೆಯನ್ನು ಸೂಚಿಸುತ್ತದೆ. ಸಭೆಯ ಹಳೆಯ ಲೋಕವನ್ನು ಬಿಟ್ಟು ಸಂಪೂರ್ಣವಾಗಿ ದೇವರಿಗಾಗಿ ಜೀವಿಸಿದಾಗ ಅವಳು, ಅಂದರೆ ಸಭೆ, ಮಹಿಮೆಗಾಗಿ ಸಿದ್ಧಳಾಗುತ್ತಾಳೆ. ಈ ಚಿತ್ರಣದಲ್ಲಿ ಕ್ರಿಸ್ತನು ವರನಾಗಿ ನಿಂತಿದ್ದಾನೆ ಮತ್ತು ಸಭೆಯು ಆತನ ಬಳಿಗೆ ಕರೆಯಲ್ಪಟ್ಟ ಪ್ರೀತಿಯ ಮೊದಲಗಿತ್ತಿಯಾಗುತ್ತಾಳೆ. ಆದ್ದರಿಂದ ಪಾಳೆಯದ ಪಶ್ಚಿಮ ಭಾಗವು ನಮಗೆ ಆಳವಾದ ಪಾಠವನ್ನು ಕಲಿಸುತ್ತದೆ. ದೇವರು ನಮ್ಮನ್ನು ಫಲವತ್ತತೆಗೆ ಕರೆಯುತ್ತಾನೆ, ಆದರೆ ಫಲವತ್ತತೆಗೆ ಮರೆತು ಬಿಡುವಿಕೆ ಅತ್ಯಗತ್ಯ. ಮರೆತು ಬಿಡುವುದು ರೂಪಾಂತರಕ್ಕೆ ದಾರಿಯಾಗುತ್ತದೆ. ರೂಪಾಂತರವು ಗೌರವಕ್ಕೆ ಕಾರಣವಾಗುತ್ತದೆ. ನಮ್ಮ ಪ್ರಯಾಣವು ಸಮುದ್ರದ ಗೊಂದಲದಲ್ಲಿ ಕೊನೆಗೊಳ್ಳುವುದಿಲ್ಲ, ಅದು ಅದನ್ನು ಮೀರಿ ಸಾಗುತ್ತದೆ. ಹಿಂದೆ ಇರುವುದು ಹಿಂದೆಯೇ ಇರಬೇಕು. ಹೊಸ ದಿನವು ಉದಯಿಸಲು ಹಳೆಯ ಜೀವನದ ಮೇಲೆ ಸೂರ್ಯನು ಮುಳುಗಲೇಬೇಕು. ಇದು ಕ್ರಿಸ್ತನ ವಿಷಯದಲ್ಲಿ ಹೇಗೆ ಸತ್ಯವೋ ನಮ್ಮ ವಿಷಯದಲ್ಲೂ ಅಷ್ಟೇ ಸತ್ಯ. ಕ್ರಿಸ್ತನು ಬಹಳವಾಗಿ ಫಲ ಕೊಟ್ಟನು. ಆತನು ಸಹಿಸಿಕೊಂಡನು. ಆತನು ಐಹಿಕ ಜೀವನವನ್ನು ಬಿಟ್ಟುಕೊಟ್ಟನು. ಆತನು ಉನ್ನತೀಕರಿಸಲ್ಪಟ್ಟನು. ಅದೇ ರೀತಿ ನಾವು ನೂತನ ಸೃಷ್ಟಿಗಳಾಗಿ ಜೀವಿಸುವಾಗ, ಫಲ ಕೊಡುತ್ತಾ ಹಳೆಯದನ್ನು ಬಿಟ್ಟು ಬಂದಾಗ ದೇವರು ನಮ್ಮನ್ನು ಪುನರುತ್ಥಾನದ ಜೀವನಕ್ಕಾಗಿ ಮತ್ತು ಕ್ರಿಸ್ತನೊಂದಿಗೆ ಸಹಭಾಗಿತ್ವಕ್ಕಾಗಿ ಸಿದ್ಧಪಡಿಸುತ್ತಾನೆ. ಪಶ್ಚಿಮ ಭಾಗವು
ನಷ್ಟದ ಸ್ಥಳವಲ್ಲ, ಅದು ಬದಲಾವಣೆಯ ಸ್ಥಳ. ಅಲ್ಲಿ ಹಳೆಯದು ಮರೆಯದಾಗುತ್ತದೆ, ಇದರಿಂದ ಶಾಶ್ವತವಾದದ್ದು ಪ್ರಾರಂಭವಾಗಬಹುದು. ಆದ್ದರಿಂದ ನಾವು ಈ ಪಾಠವನ್ನು ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳೋಣ, ತಾಳ್ಮೆಯಿಂದ ಫಲವತ್ತತೆಯನ್ನು ಬೆಳೆಸಿಕೊಳ್ಳೋಣ, ಹಳೆಯ ಲೋಕದ ಗೊಂದಲಗಳನ್ನು ಮರೆತು ಬಿಡೋಣ, ನಮ್ಮ ಕಣ್ಣುಗಳನ್ನು ಮುಂದಿರುವ ವಾಗ್ದಾನದ ಮೇಲೆ ಇಡೋಣ. ದೇವರು ತಾನು ಪ್ರಾರಂಭಿಸಿದ್ದನ್ನು ಪೂರ್ಣಗೊಳಿಸಲು ನಂಬಿಗಸ್ತನಾಗಿದ್ದಾನೆ. ಪ್ರಯಾಣವು ಮುಗಿದಾಗ ಫಲವತ್ತಾಗಿ ಮತ್ತು ನಂಬಿಗಸ್ತನಾಗಿದ್ದವರನ್ನ ಬಲಗೈ ಮಕ್ಕಳು ಎಂದು ಕರೆಯಲಾಗುವುದು ಮತ್ತು ಅವರು ಕ್ರಿಸ್ತನೊಂದಿಗೆ ಎಂದೆಂದಿಗೂ ಮಹಿಮೆಯನ್ನು ಹಂಚಿಕೊಳ್ಳುವರು. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ಬಹಳವಾಗಿ ಫಲ ಕೊಡುವ ಜೀವನಕ್ಕೆ ನಮ್ಮನ್ನು ಕರೆದಿದ್ದಕ್ಕಾಗಿ ನಿನಗೆ ವಂದನೆಗಳು. ಒಮ್ಮೆ ನಮ್ಮನ್ನು ಆಳುತ್ತಿದ್ದ ಹಳೆಯ ಮಾರ್ಗಗಳನ್ನು ಮರೆತು ಬಿಡಲು ಮತ್ತು ಈ ಲೋಕದ ಗೊಂದಲಗಳನ್ನು ಹಿಂದೆ ಬಿಟ್ಟು ಬರಲು ನಮಗೆ ಸಹಾಯ ಮಾಡು. ಮೇಲಿರುವ ವಿಷಯಗಳ ಮೇಲೆ ನಮ್ಮ ಹೃದಯವನ್ನು ಇರಿಸಲು ಮತ್ತು ನಿಜವಾದ ನೂತನ ಸೃಷ್ಟಿಗಳಾಗಿ ಜೀವಿಸಲು ನಮಗೆ ಕಲಿಸು. ನೀನು ನಮ್ಮನ್ನು ನಿನ್ನ ಬಲಗಡೆ ಇರುವ ಕ್ರಿಸ್ತನೊಂದಿಗೆ ಗೌರವಕ್ಕೆ ಸೇರಿಸುವವರೆಗೆ ಸಹಿಸಿಕೊಳ್ಳಲು, ಬೆಳೆಯಲು ಮತ್ತು ನಂಬಿಗಸ್ತರಾಗಿ ಉಳಿಯಲು ನಮಗೆ ಬಲವನ್ನು ನೀಡು. ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ಆಮೇನ್.